ಕರ್ನಾಟಕದ ಹೊರಗೆ ಕನ್ನಡ ಉಳಿಸಿಕೊಂಡಂತಹ ಮಕ್ಕಳಿಗೆ ಇದೀಗ ಕರ್ನಾಟಕದಲ್ಲೇ ಓದೋದಕ್ಕೆ ಅವಕಾಶ ಸಿಗ್ತಾ ಇಲ್ಲ. ಕನ್ನಡ ಭಾಷೆ, ಕನ್ನಡ ಸಂಸ್ಕೃತಿ, ಕನ್ನಡ ಶಿಕ್ಷಣವನ್ನ ತಲೆತಲೆಮಾರುಗಳಿಂದ ಉಳಿಸ್ಕೊಂಡು ಬಂದಂತಹ ಕುಟುಂಬಗಳ ಮಕ್ಕಳು ಈಗ ಇವತ್ತು ಉನ್ನತ ಶಿಕ್ಷಣಕ್ಕಾಗಿ ಹೋರಾಡುವಂತಹ ಪರಿಸ್ಥಿತಿ ಬಂದಿದೆ. ಇದು ಕೇವಲ ಶಿಕ್ಷಣದ ಸಮಸ್ಯೆ ಅಲ್ಲ, ಇದು ಕನ್ನಡದ ಭವಿಷ್ಯದ ಪ್ರಶ್ನೆಯಾಗಿದೆ. ಏನಪ್ಪಾ ಈ ಸ್ಟೋರಿ ಅಂತ ಕೇಳಿದ್ರೆ ನಮ್ಮ ಚಾನಲನ್ನು ಫಾಲೋ ಮಾಡಿ, ಈ ಸ್ಟೋರಿ ನೋಡಿ. ಸುಮನ್ ಟಿವಿ ಕನ್ನಡಗೆ ಸ್ವಾಗತ. ನಾನು ಶ್ವೇತಾ. ಇಂದು ನಾವು ಮಾತಾಡ್ತಾ ಇರುವಂತಹ ವಿಷಯ ಸಾವಿರಾರು ಗಡಿನಾಡ ಕನ್ನಡಿಗರ ಮಕ್ಕಳ ಭವಿಷ್ಯದ ಬಗ್ಗೆ. ನಾವು ಕನ್ನಡ ಅಂದ್ರೆ ಕರ್ನಾಟಕ ಮಾತ್ರ ಅಂತ ಅಂದ್ಕೊಳ್ತೀವಿ, ಆದರೆ ಕರ್ನಾಟಕದ ಗಡಿಯನ್ನ ದಾಟಿ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದ ಅನೇಕ ಭಾಗಗಳಲ್ಲಿ ಇಂದಿಗೂ ಸಹ ಸಾವಿರಾರು ಕನ್ನಡಿಗರ ಕುಟುಂಬಗಳು ಬದುಕ್ತಾ ಇದೆ. ಕರ್ನೂಲು, ಅನಂತಪುರ, ಆಲೂರು, ಆದೋನಿ, ರಾಯದುರ್ಗ ಇಂತಹ ಗಡಿನಾಡ ಪ್ರದೇಶಗಳಲ್ಲಿ ಕನ್ನಡ ಭಾಷೆ ಕೇವಲ ಒಂದು ಮಾತಿನ ಭಾಷೆಯಾಗಿ ಉಳಿದಿಲ್ಲ, ಅದು ಅವರು ಬದುಕ್ತಾ ಇರುವಂತಹ ಭಾವವಾಗಿ ಸಹ ಇದೆ. ಇಲ್ಲಿನ ಅನೇಕ ಮಕ್ಕಳು ಇಂದಿಗೂ ಸಹ ಕನ್ನಡ ಮಾಧ್ಯಮದ ಶಾಲೆಗಳಲ್ಲೇ ಶಿಕ್ಷಣವನ್ನು ಪಡಿತಾ ಇದ್ದಾರೆ. ಅಂದಾಜು ಒಂದು 12,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕನ್ನಡ ಭಾಷೆಯಲ್ಲೇ ಶಾಲೆಯಲ್ಲಿ ಕಲಿತಾ ಇದ್ದಾರೆ. ಅಂದರೆ ಭೌಗೋಳಿಕವಾಗಿ ನಾವು ನೋಡಿದಾಗ ಅವರು ಕರ್ನಾಟಕದ ಹೊರಗಿರಬಹುದು, ಆದರೆ ಭಾಷೆ, ಸಂಸ್ಕೃತಿ ಮತ್ತು ನಮ್ಮ ಶಿಕ್ಷಣದ ದೃಷ್ಟಿಯಿಂದ ಅವರು ಯಾವಾಗಲೂ ಕನ್ನಡಿಗರೇ ಆಗಿದ್ದಾರೆ. ಯಾಕಂದರೆ ಕನ್ನಡ ಮಾಧ್ಯಮದಲ್ಲೇ ಓದ್ತಾ ಇದ್ದಾರೆ. ಈ ಮಕ್ಕಳಿಗೆ ದೊಡ್ಡ ಸಮಸ್ಯೆ ಈಗ ಒಂದು ಶುರುವಾಗಿದೆ. SSLC ಮುಗಿದ ಕೂಡಲೇ ಅವರು ಮುಂದಿನ ಶಿಕ್ಷಣಕ್ಕಾಗಿ ಸಹಜವಾಗಿಯೇ ಕರ್ನಾಟಕದ ಕಡೆ ಹೋಗಬೇಕಾಗತ್ತೆ. ಯಾಕೆ ಹೇಳಿ? ಅವರು ಕಲಿತಾ ಇರೋದು ಕರ್ನಾಟಕದ ಸಿಲೆಬಸ್ಸನ್ನು, ಪಠ್ಯಕ್ರಮವನ್ನು. ಅವರು ಓದಿರೋದು ಕನ್ನಡ ಮಾಧ್ಯಮದಲ್ಲಿ. ಸೊ ಅವರಿಗೆ ಮುಂದಿನ ಹಂತದ ಶಿಕ್ಷಣವೂ ಸಹ ಅದೇ ವಾತಾವರಣದಲ್ಲಿ ಬೇಕಾಗತ್ತೆ, ಅದು ಸಹಜ. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ಹಲವು ಪದವಿ ಪೂರ್ವ ಕಾಲೇಜುಗಳು, ವೃತ್ತಿಪರ ಶಿಕ್ಷಣ ಸಂಸ್ಥೆಗಳು ಹಾಗೂ ವಿದ್ಯಾರ್ಥಿ ನಿಲಯಗಳಲ್ಲಿ ಏನಾಗ್ತಾ ಇದೆ, ಗಡಿನಾಡ ವಿದ್ಯಾರ್ಥಿಗಳಿಗೆ ಪ್ರವೇಶ ಸಿಗೋದು ತುಂಬಾನೇ ಕಷ್ಟ ಆಗ್ತಾ ಇದೆ ಅನ್ನುವಂಥ ಆರೋಪಗಳು ಇದೀಗ ಕೇಳಿ ಬರ್ತಾ ಇದೆ. ಏನಾಗ್ತಾ ಇದೆ ಇಲ್ಲಿ? ಕೆಲವೆಡೆ ಮೊದಲು ಸ್ಥಳೀಯ ವಿದ್ಯಾರ್ಥಿಗಳಿಗೆ ಫಸ್ಟ್ ಪ್ರವೇಶ ಕೊಟ್ಬಿಟ್ಟು ಅಲಾಟ್ ಮಾಡಿ ಉಳಿದ ಸೀಟ್ಗಳಿದ್ರೆ ಮಾತ್ರ ಗಡಿನಾಡ ವಿದ್ಯಾರ್ಥಿಗಳಿಗೆ ಅವಕಾಶ ಕೊಡ್ತಾ ಇದ್ದಾರೆ. ಸೊ ಇಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಿರುವಂತಹ ಸಂದರ್ಭದಲ್ಲಿ ಪೋಷಕರು ಮತ್ತು ಶಿಕ್ಷಕರು ಏನ್ ಮಾಡಬೇಕು? ಇದು ಒಂದು ದೊಡ್ಡ ಪ್ರಶ್ನೆಯಾಗಿ ನಿಲ್ತಾ ಇದೆ. ಇಲ್ಲಿ ನಾವು ಒಂದು ವಿಷಯನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇದು ನಿಜಕ್ಕೂ ಕೇವಲ ಕಾಲೇಜ್ ಸೀಟಿನ ವಿಚಾರ ಅಂತೂ ಅಲ್ಲ. ಒಬ್ಬ ವಿದ್ಯಾರ್ಥಿ ವರ್ಷಗಳ ಕಾಲ ಕನ್ನಡದ ಮಾಧ್ಯಮದಲ್ಲಿ ಓದಿರ್ತಾನೆ, ಅವನಿಗೆ ಅದೇ ಒಂದು ಕಂಫರ್ಟ್ ಝೋನ್ ಆಗಿರುತ್ತೆ. ನಂತರ ಮುಂದಿನ ಶಿಕ್ಷಣಕ್ಕಾಗಿ ಅವನಿಗೆ ಅವಕಾಶ ಸಿಗದೇ ಇದ್ರೆ ಏನು ಮಾಡಬೇಕು? ಆ ವಿದ್ಯಾರ್ಥಿ ಎಲ್ಲಿ ಹೋಗಬೇಕು? ಭಾಷೆಯನ್ನ ಅವಾಗ ಬದಲಿಸ್ಬೇಕಾ? ರಾಜ್ಯವನ್ನ ಬದಲಿಸೋದಕ್ಕಾಗತ್ತಾ? ಅಥವಾ ಶಿಕ್ಷಣವನ್ನೇ ನಿಲ್ಲಿಸಬೇಕಾದಂಥ ಪರಿಸ್ಥಿತಿ ಕೂಡ ಬರ್ಬೋದು. ಇದೇ ಪ್ರಶ್ನೆ ಇವತ್ತು ಸಾವಿರಾರು ಕುಟುಂಬಗಳನ್ನ ಕಾಡ್ತಾ ಇದೆ. ಇದರ ಜೊತೆಗೆ ಇನ್ನೊಂದು ದೊಡ್ಡದಾದಂತಹ ಒಂದು ಸಮಸ್ಯೆ ಎದುರಾಗಿದೆ. ಅದು ಏನಪ್ಪಾ ಅಂತಂದ್ರೆ ವಿದ್ಯಾರ್ಥಿ ನಿಲಯಗಳು. ಈ ವಿದ್ಯಾರ್ಥಿ ನಿಲಯಗಳ ಕೊರತೆ ಕಾಣ್ತಾ ಇದೆ. ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳು ಮತ್ತೆ ಕಲ್ಯಾಣ ಇಲಾಖೆಗಳು, ಅಲ್ಪಸಂಖ್ಯಾತರ ಒಂದು ಇಲಾಖೆಗಳು, ಇವೆಲ್ಲವೂ ಸಹ ಈ ಹಾಸ್ಟೆಲ್ಗಳಲ್ಲಿ ಪ್ರವೇಶ ಸಿಗದೇ ಇದ್ರೆ, ಇವೆಲ್ಲ ಹಾಸ್ಟೆಲ್ಗಳಲ್ಲಿ ಸಿಗದೆ ಇದ್ರೆ ಆರ್ಥಿಕವಾಗಿ ಅವರು ಹೇಗೆ ಮುಂದೆ ಬರಬೇಕು? ಹಿಂದುಳಿದ ಕುಟುಂಬಗಳ ಮಕ್ಕಳು ಮುಂದಿನ ಶಿಕ್ಷಣ ಅವ್ರಿಗೆ ಹೇಗೆ ಸಿಗಬೇಕು? ಅವ್ರಿಗೆ ಇನ್ನೂ ಕಷ್ಟ ಆಗ್ತಾ ಹೋಗುತ್ತೆ. ಈ ಸ್ಟೋರಿಯಲ್ಲಿ ಇನ್ನೊಂದು ಮುಖ್ಯವಾದಂತಹ ಭಾಗ ಹೇಳ್ತೀನಿ. ಗಡಿನಾಡ ಪ್ರದೇಶಗಳಲ್ಲಿ ಕನ್ನಡ ಶಾಲೆಗಳು ಈಗಾಗಲೇ ಹಲವಾರು ಚಾಲೆಂಜಸ್ ಅನ್ನ ಎದುರಿಸ್ತಾ ಇದೆ. ಅದು ನಮಗೂ ಎಲ್ಲ ಗೊತ್ತೇ ಇರುವಂಥದ್ದು. ಶಿಕ್ಷಕರ ಕೊರತೆ ಇದೆ, ಮೂಲ ಸೌಕರ್ಯಗಳ ಕೊರತೆ ಇದೆ, ವಿದ್ಯಾರ್ಥಿಗಳ ಸಂಖ್ಯೆ ಅದರಿಂದ ಪದೇ ಪದೇ ದಿನೇ ದಿನೇ ಕುಸಿತಾ ಇದೆ. ಈ ಎಲ್ಲ ಕಾರಣಗಳಿಂದ ಅನೇಕ ಕನ್ನಡ ಶಾಲೆಗಳು ವರ್ಷದಿಂದ ವರ್ಷಕ್ಕೆ ಮುಚ್ಚಿ ಹೋಗ್ತಾ ಇದೆ. ಇದರ ಮಧ್ಯೆ ಕನ್ನಡ ಓದಿದ್ರೂ ಸಹ ಮುಂದಕ್ಕೆ ಅವಕಾಶ ಸಿಗ್ತಾ ಇಲ್ಲ. ಈ ಒಂದು ಚಾಲೆಂಜು ದೊಡ್ಡದಾಗ್ತಾ ಇದೆ.
ಪೋಷಕರಲ್ಲಿ ಇದೀಗ ಈ ಒಂದು ಮನೋಭಾವ ಇದರಿಂದ ಏನಾಗ್ಬೋದು? ಅವರು ಮಕ್ಕಳನ್ನ ಕನ್ನಡ ಶಾಲೆಗೆ ಸೇರಿಸ್ದೇನೆ ಇರ್ಬೋದು, ಅಥವಾ ಬೇರೆ ಭಾಷೆಯ ಶಾಲೆಗಳಿಗೆ ಕಳಿಸ್ಬೋದು. ಆಗ ನಮ್ಮ ಕನ್ನಡದ ಭಾಷಾ ಕಲಿಕೆ ಕಡಿಮೆ ಆಗುತ್ತೆ. ಇದು ಕೇವಲ ಶಿಕ್ಷಣದ ಒಂದು ಪ್ರಶ್ನೆಯಾಗಿ ಉಳಿದಿಲ್ಲ, ಇದು ಕನ್ನಡ ಭಾಷೆಯ ಒಂದು ಅಸ್ತಿತ್ವದ ಪ್ರಶ್ನೆಯಾಗಿ ಉಳಿಯುತ್ತೆ. ಯಾಕಂದ್ರೆ ಗಡಿನಾಡಲ್ಲಿ ಕನ್ನಡ ಉಳಿಯೋದಕ್ಕೆ ಶಾಲೆಗಳೇ ದೊಡ್ಡದಾದಂಥ ಒಂದು ಆಧಾರ ಅಂತ ಹೇಳಬಹುದು. ಶಾಲೆಗಳೇ ಈಗ ದುರ್ಬಲವಾದ್ರೆ ಅಲ್ಲಿ ಭಾಷೆಯು ದುರ್ಬಲವಾಗುತ್ತೆ ಅಲ್ವಾ? ಹಾಗಾದ್ರೆ ಪರಿಹಾರ ಏನು ಮಾಡಬಹುದು ಇದಕ್ಕೆ? ಸೊ ಶಿಕ್ಷಣ ತಜ್ಞರು ಮತ್ತು ಕನ್ನಡ ಸಂಘಟನೆಗಳು ಅವರು ಹೇಳುವಂತಹ ಅಭಿಪ್ರಾಯದ ಪ್ರಕಾರ ಗಡಿನಾಡ ಕನ್ನಡಿಗರ ಮಕ್ಕಳಿಗೆ ಒಂದು ವಿಶೇಷ ಮೀಸಲಾತಿಯನ್ನ ಕೊಟ್ಬಿಡಿ, ಅಥವಾ ಪ್ರತ್ಯೇಕ ಪ್ರವೇಶ ಕೋಟಾನ ಒಂದು ಪರಿಗಣಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಇನ್ನು ವಿದ್ಯಾರ್ಥಿ ನಿಲಯಗಳಲ್ಲಿ ಆದ್ಯತೆಯನ್ನ ನೀಡಬಹುದು, ಗಡಿನಾಡ ಕನ್ನಡ ಶಾಲೆಗಳಿಗೆ ವಿಶೇಷ ಯೋಜನೆಗಳನ್ನ ರೂಪಿಸಬಹುದು. ಮತ್ತು ಇನ್ನೂ ಒಂದು ಇಂಪಾರ್ಟೆಂಟ್ ಆಗಿ ಏನಂದ್ರೆ, ಈ ಮಕ್ಕಳನ್ನ ಹೊರ ರಾಜ್ಯದ ವಿದ್ಯಾರ್ಥಿಗಳು ಅಂತ ಮಾತ್ರ ಯಾಕೆ ನೋಡ್ಬೇಕು ನಾವು? ಆ ರೀತಿ ನೋಡೋದಕ್ಕಿಂತಲೂ ಕನ್ನಡವನ್ನ ಉಳಿಸ್ಕೊಂಡು ಬರ್ತಾ ಇರುವಂತಹ ವಿದ್ಯಾರ್ಥಿಗಳು ಆ ಒಂದು ದೃಷ್ಟಿಕೋನದಿಂದ ನಾವು ನೋಡಬಹುದಲ್ಲ. ಹಾಗಾಗಿ ಇದೆಲ್ಲ ಅಭಿಪ್ರಾಯವನ್ನ ಇವರು ನೀಡಿದ್ದಾರೆ. ಈಗ ಗಡಿನಾಡಿನಲ್ಲಿ ಕನ್ನಡದ ದೀಪವನ್ನ ಬೆಳಗಿಸ್ತಾ ಇರೋದು ನಿಜವಾಗ್ಲೂ ಇಂಥ ವಿದ್ಯಾರ್ಥಿಗಳೇ ಅಂತ ಹೇಳ್ತಾ, ಈ ದೀಪ ನಿಜವಾಗ್ಲೂ ಬೆಳಗಬೇಕು, ಇನ್ನೂ ಹೆಚ್ಚಾಗಬೇಕು ಅಂದ್ರೆ ಅಲ್ಲಿ ಶಿಕ್ಷಕರು, ಪೋಷಕರು ಮತ್ತು ಕನ್ನಡದಲ್ಲೇ ಓದುತ್ತಿರುವಂತಹ ಈ ಒಂದು ಸಾವಿರಾರು ಮಕ್ಕಳಿಂದಾನೇ ಸಾಧ್ಯ ಆಗ್ತಾ ಇರೋದು. ಆದರೆ ಈ ಮಕ್ಕಳಿಗೆ ಉನ್ನತ ಶಿಕ್ಷಣದ ಭದ್ರತೆ ಸಿಗದಿದ್ರೆ ನಾಳೆ ಕನ್ನಡ ಶಾಲೆಗಳ ಪರಿಸ್ಥಿತಿ ಎಂಥದ್ದು, ಏನಾಗಬಹುದು ಅನ್ನುವಂತಹ ಪ್ರಶ್ನೆ ಸಹ ಮೂಡುತ್ತೆ. ಈ ವಿಷಯದ ಬಗ್ಗೆ ನಿಮಗೇನು ಅನ್ಸುತ್ತೆ ಅಂತ ಕಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇನ್ನಷ್ಟು ಇದೇ ರೀತಿಯ ಕಂಟೆಂಟ್ಗಳಿಗಾಗಿ ಫಾಲೋ ಮಾಡ್ತಾ ಇರಿ ಸುಮನ್ ಟಿವಿ ಕನ್ನಡ ಎಜುಕೇಶನ್.